ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನೀವು ಕೊತ್ತಂಬರಿ ತೊಕ್ಕು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭ ಕೂಡ. ಕೊತ್ತಂಬರಿ ಒಂದು ಕಟ್ಟಷ್ಟು ತೊಗೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಪುದೀನೂ ಅಷ್ಟೇ ಒಂದು ಕಟ್ಟು ತೊಗೊಳ್ಳಿ, ಅದನ್ನು ಹೆಚ್ಚಿಟ್ಕೊಳ್ಳಿ. ನಾವು ಇವತ್ತು ಪುದೀನ ಕೊತ್ತಂಬರಿ ಎರಡೂ ಸೇರಿಸಿ ತೊಕ್ಕು ಮಾಡ್ತಾಯಿದ್ದೀನಿ. ತೊಕ್ಕು ಮಾಡೋದಕ್ಕೆ ಮುಂಚೆ ನೋಡಿ, ಇಲ್ಲಿ 1 ಸ್ಪೂನು ಧನಿಯಾ, 1 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯ. ಸಾಸಿವೆ, ಧನಿಯಾ, ಮೆಂತ್ಯ 3 ಸಮ ಪ್ರಮಾಣದಲ್ಲಿ ತೊಗೊಂಡು ಖಾರಕ್ಕೆ ತಕ್ಕಾಗಿ ಮೆಣಸಿನ್ಕಾಯಿ ತೊಗೋಬೇಕು. ನಾನು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಫಸ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಹುರಿದಿದ್ದಾಗಿದೆ. ಇಲ್ಲಿ ಖಾರಕ್ಕೆ ನಾನು 7 ಇಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಬಳಸ್ಕೋಬೋದು. ಗುಂಟೂರಿಗಿಂತ ಇದು ಖಾರ ಜಾಸ್ತಿ, ಅದರಿಂದ ನಾನು ಆದಷ್ಟು ಈ ಥರ ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ನೀವು ಖಾರಕ್ಕೆ ಯಾವ್ದು ಬೇಕೋ ಅದನ್ನು ಮೆಣಸಿನ್ಕಾಯಿ ಬಳಸ್ಬೋದು. ಬ್ಯಾಡ್ಗೆ ಹಾಕಿದ್ರೆ ಬರೀ ಕಲರ್ ಮಾತ್ರ ಬರುತ್ತೆ ಅಷ್ಟೇ, ಇದು ಬರಲ್ಲ, ಖಾರ ಬರಲ್ಲ. ನೋಡಿ, ಇವಾಗ ಅದೇ ಬಾಣಲೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಹೆಚ್ಚಿಟ್ಟಿದ್ದೀನಿ. ಇದು 1 ಕಟ್ಟು ಕೊತ್ತಂಬರಿ ಸೊಪ್ಪಿದು. ಬಾಣಲೆಗೆ ಎಣ್ಣೆ ಎಲ್ಲ ಏನೂ ಹಾಕಬಾರ್ದು, ಹಾಗೇನೆ ಇದನ್ನು ಸ್ವಲ್ಪ ಮೆತ್ತಗಾಗೋಕ್ಕೆ ಬಾಣಲೆಗೆ ಸೇರಿಸೋಣ. ಸೊ ದಟ್ ಮಿಕ್ಸಿಲಿ ರುಬ್ಬಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಪುದೀನೂ ಕೂಡ ಹಾಕ್ತಾಯಿದ್ದೀನಿ. ಮಧ್ಯ ನೋಡಿ, ಒಂದೊಂದು ಹಸಿಮೆಣಸಿನ್ಕಾಯಿ ಇದೆ. ಇಲ್ಲಿ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5 ನಿಮಿಷಕ್ಕೆ ಇದು ಇಷ್ಟಿದೆ ಅಲ್ವ, ಇವಾಗ ಬಾಣಲೆ ಫುಲ್ ಇದೆ ನೋಡಿ. ಇನ್ನೊಂದು 5 ನಿಮಿಷಕ್ಕೆ ಎಷ್ಟು ಕಡಿಮೆ ಆಗೋಗುತ್ತೆ. ರುಬ್ಕೊಳ್ಳೋಕೆ ಈಸಿ ಅಷ್ಟೇ. ಇದು ಸಾಫ್ಟಾಗಿ ಕಡಿಮೆ ಆಗೋಷ್ಟೊತ್ತಲ್ಲಿ ನಾವು ಇದನ್ನು ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಸಣ್ಣ ಮಿಕ್ಸಿ ಜಾರ್ ಇರುತ್ತಲ್ಲ, ಅದರಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೈಸಾಗಿ ಪೌಡ್ರ್ ಆಗಿದೆ. ಅಂದರೆ ನಿಮಗೆ ತುಂಬ ನೈಸ್ ಆಗಲ್ಲ, ಯಾಕಂದರೆ ಧನಿಯಾ ಹಾಕಿರೋದ್ರಿಂದ. ಆದಷ್ಟು ನೈಸ್ ಮಾಡಿದ್ದೀನಿ. ಈ ಥರ ಮಾಡಿಟ್ಕೋಬೇಕು. ನೋಡಿ, ಸೊಪ್ಪು ಕೂಡ ಕಡಿಮೆ ಆಗ್ತಾಯಿದೆ. ನೋಡಿ, ಎಷ್ಟೊಂದು ಬಾಣಲೆ ಫುಲ್ ಇತ್ತಲ್ವಾ, ಇವಾಗ ನೋಡಿ ಎಷ್ಟು ಕಡಿಮೆ ಆಗಿದೆ. ಇದನ್ನು ಬಾಡಿಸೋದೇ ಇದೇ ಕಾರಣಕ್ಕೆ. ಇದು ಕಡಿಮೆ ಆದಷ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಸಣ್ಣದಾಗಿ ಹೆಚ್ಚು ಬೇರೆ ಹಾಕಿದ್ದೀನಲ್ವ, ಬೇಗ ಕಡಿಮೆ ಆಗೋಗುತ್ತೆ. ನೋಡಿ ಹೆಂಗಾಗಿದೆ. ಇಷ್ಟೇ ಸಾಕೀಗ. ಇದನ್ನು ಒಲೆ ಉರಿ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಂದು ಪೇಸ್ಟ್ ಮಾಡ್ಕೊಂಬರ್ತೀನಿ. ಆಮೇಲೆ ಈ ಪೌಡ್ರು ಇದನ್ನು ಒಗ್ಗರಣೆ ಕೊಡೋಣ. ಬಾಡಿಸಿರೋ ಸೊಪ್ಪನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೇ ನೋಡಿ, ಹುಣಸೆಹಣ್ಣು ಸೇರಿಸ್ಕೊಳ್ಳಿ. ಇದನ್ನು ನೆನೆಸಿಟ್ಟಿದ್ದೆ ನಾನು, ಸೊ ದಟ್ ಮಿಕ್ಸಿ ಜಾರಲ್ಲಿ ಈಸಿಯಾಗಿ ನುರಿಯುತ್ತೆ. ಅದಕ್ಕೋಸ್ಕರ ನೆನೆಸ್ಬಿಟ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಆಮೇಲೆ ಬೆಲ್ಲ, ಇದು ಅಷ್ಟೇ, ಒಂದು ಸಣ್ಣ ನಿಂಬೆಹಣ್ಣು ಸೈಜ್ ಅಷ್ಟು ಬೆಲ್ಲ ತೊಗೊಂಡು ಜಜ್ಜಿಬಿಟ್ಟು ಇಟ್ಟಿದ್ದೀನಿ. ಅದನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಖಾರ ಸೇರಿಸಿದ್ದೀವಿ. ಸೊ ಈಗ ಉಪ್ಪು, ಹುಳಿ, ಬೆಲ್ಲ ಅಂದರೆ ಸಿಹಿ. ನೋಡಿ, ಉಪ್ಪನ್ನು ನಾನು ಇಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ 4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಉಪ್ಪೆಲ್ಲ ನೋಡ್ಕೊತ ನೀವು ಎಷ್ಟು ತೊಗೊಂಡಿದ್ದೀರಾ ಅದಕ್ಕೆ ತಕ್ಕಾಗಿ ಹಾಕೋಬೇಕು. ಇವಾಗ ತಣ್ಣಗಾಗಿದೆ ಆದಷ್ಟು. ಈಗ ಇದನ್ನು ರುಬ್ಕೊಂಬರ್ತೀನಿ. ನೀರೆಲ್ಲ ಸೇರಿಸ್ಬಾರ್ದು, ಅದು ಮೇಯ್ನ್ ಇಂಪಾರ್ಟೆಂಟು. ನಾವು ಮತ್ತೆ ಹುರಿತೀವಿ, ಆದರೂ ಕೂಡ ನೀರು ಸೇರಿಸ್ಬಾರ್ದು. ನೀರು ಸೇರಿಸಿ ರುಬ್ಬಿದ್ರೇನಾಗುತ್ತೆ, ಬಾಡಿಸ್ಬೇಕಾದ್ರೆ ಮತ್ತೆ ಒಗ್ಗರಣೆ ಹಾಕಿ ತುಂಬ ಹೊತ್ತು ತೊಗೊಳುತ್ತೆ ಗಟ್ಟಿ ಆಗೋಕ್ಕೆ. ಅದಕ್ಕೆ ನೀರು ಸೇರಿಸ್ದೆ ರುಬ್ಕೊಂಬರ್ಬೇಕು. ನೋಡಿ, ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾವು ಯಾವ ಬಾಣಲೆಯಲ್ಲಿ ಹುರಿದಿದ್ವಲ್ಲ ಈ ಸೊಪ್ಪನ್ನು, ಅದೇ ಬಾಣಲೆಗೆ ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕಬೇಕು. ಇದು ತೊಕ್ಕಾಗಿರೋದ್ರಿಂದ ಕೆಡೋದಿಲ್ಲ ಎಣ್ಣೆ ಜಾಸ್ತಿ ಇದ್ದರೆ. ಒಂದು ಸಾರು ಬಡಿಸ್ಕೋತೀವಲ್ಲ ಆ ಥರ ಸೌಟಲ್ಲಿ 1.5 ಸೌಟಷ್ಟು ಎಣ್ಣೆ ಹಾಕಿದ್ದೀನಿ ಬಾಣಲೆಗೆ. ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ, ಮತ್ತು ಹಿಂಗು ಸೇರಿಸ್ಕೋಬೇಕು. ಇಲ್ಲಿ ನಾನು ಹಾಲಿಂಗ್ ಬಳಸ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಇದು. SSP ಬ್ರ್ಯಾಂಡ್ದು. ಈಗ ಸಾಸಿವೆ ಸಿಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟು, ಅದನ್ನು ಸೇರಿಸೋಣ. ನೋಡಿ, ಸೌಟು ತೋರಿಸ್ಬಿಡ್ತೀನಿ ನಾನು ಯಾವ ಸೌಟಲ್ಲಿ ಎಣ್ಣೆ ಹಾಕಿದೆ ಅಂತ. ಈ ಸೌಟು ಸಣ್ಣ ಸೌಟ್, ಇದು ಸಾರು ಬಡಿಸ್ಕೊಳ್ಳೋದು. ಇದರಲ್ಲಿ 1.5 ಸೌಟು ಅಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಒಲೆ ಉರಿ ಚಿಕ್ಕದು ಮಾಡಿಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ.
ನೀವು ಮನೇಲಿ ಯಾವ್ದು ಬಳಸ್ತೀರೋ ಅದೇ ಬಳಸಿ. ಬಟ್ ಆದಷ್ಟು ಕಡಲೆಕಾಯಿ ಎಣ್ಣೆಲಿ ಮಾಡಿದ್ರೆ ರುಚಿ ಅಂತೂ ಎಕ್ಸಲೆಂಟಾಗಿ ಬರುತ್ತೆ. ನಾನು ಹೇಳೋದಲ್ಲ, ನೀವೆಲ್ಲ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿದೆಯಲ್ಲ, ಅದಕ್ಕೆ ಸ್ವಲ್ಪನೇ, ತುಂಬ ಸ್ವಲ್ಪ ನೀರು ಹಾಕ್ತೀನಿ. ಯಾಕಂದರೆ ಕೈಯಲ್ಲಿ ತೆಗೆದ್ರೆ ವಿಪರೀತ ಖಾರ ಆಗುತ್ತೆ ಆಮೇಲೆ. ಅದಕ್ಕೋಸ್ಕರ ನೋಡಿ ಎಷ್ಟು ಕಡಿಮೆ ನೀರು ಹಾಕಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು ಮುಂಚೆನೇ ನೀರು ಸೇರಿಸ್ಕೋಬೇಡಿ ರುಬ್ಬೇಕಾದ್ರೆ ಅಂತ. ಯಾಕಂದರೆ ಇದು ಕುದಿಯೋಕ್ಕೇ ತುಂಬ ಹೊತ್ತು ತಗೊಳುತ್ತೆ. ಆಮೇಲೆ ಮಿಕ್ಸಿ ಜಾರಲ್ಲಿ ಇರೋದನ್ನು ನಾವು ತೆಗೆದು ಹಾಕೋಕ್ಕೇ ನೀರು ಬಳಸ್ತೀವಲ್ವಾ, ಮುಂಚೆನೇ ನೀರು ಹಾಕೊಂಡ್ಬಿಟ್ರೆ ಇನ್ನೂ ಜಾಸ್ತಿ ಹೊತ್ತು ತಗೊಳುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಬ್ಬಾ, ಮಾಡ್ತಾಯಿದ್ರೇ ಈ ಕಡಲೆಕಾಯಿ ಎಣ್ಣೆ ಘಮ ಬರ್ತಾಯಿದೆ, ಪುದೀನ, ಕೊತ್ತಂಬರಿ ಸೊಪ್ಪುದೆಲ್ಲ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಚಪಾತಿ, ದೋಸೆ, ನೀವು ಯಾವುದಕ್ಕಾದ್ರೂ ಬಳಸ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಯಾರು ಸಾಂಬಾರು ಸಾರು ಏನೂ ಕೇಳಲ್ಲ. ಮತ್ತು ಇನ್ನೊಂದು ಗೊತ್ತಾ, ಇದನ್ನು ಮಾಡಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ 1 ತಿಂಗಳಂತೂ ಗ್ಯಾರಂಟಿ. ಅದೇ ಕಾರಣಕ್ಕೆ ನಾನು ಹೇಳಿದ್ದು ಎಣ್ಣೆ ಸ್ವಲ್ಪ ಮುಂದಿರಬೇಕು ಅಂತ. ಎಣ್ಣೆ ಯಾವುದೇ ಅಡುಗೆಗಳಿಗೆ, ಈ ಉಪ್ಪಿನಕಾಯಿ, ತೊಕ್ಕು, ಗೊಜ್ಜು ಅಂಥದಕ್ಕೆಲ್ಲ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ಮತ್ತೆ ಅವಾಗವಾಗ ಸೈಡ್ ಡಿಶ್ ಆಗಿ ಚಪಾತಿಗೆ ಇಲ್ಲ ದೋಸೆ ಇಡ್ಲಿಗೆಲ್ಲ ನೀವು ಚಟ್ನಿ ರುಬ್ಬೋದೇ ಬೇಡ, ಇದನ್ನೇ ಬಳಸ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ರುಚಿನೂ ಚೆನ್ನ, ಮನೇಲಿ ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನ. ಮತ್ತು ಅವಾಗವಾಗ ಅರ್ಜೆಂಟಿಗೆ ಚಟ್ನಿ ರುಬ್ಬೋದು ಅವಶ್ಯಕತೆ ಇರೋದಿಲ್ಲ. ಯಥೇಚ್ಛಾಗಿ ಸಿಗುತ್ತೆ. ಕೊತ್ತಂಬರಿ ಸೊಪ್ಪಿಗೇನು ಎಲ್ಲ ಕಡೆ ಸಿಗುತ್ತೆ. ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಫಾರಮ್ಗಿಂತ. ನಾವು ಅವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ನಾವು ಹಾಕಿರೋ ಎಣ್ಣೆ ಎಲ್ಲ ಚೆನ್ನಾಗಿ ಕುದ್ದು ಮೇಲೆ ಬರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ದಿನ ಬಾಳಿಕೆ ಬರುತ್ತೆ. ಇದೆಲ್ಲ ತುಂಬ ಹಾಕ್ಕೊಂಡು ತಿನ್ನೋಂಥದ್ದಲ್ಲ ಅಲ್ವಾ. ಅದರಿಂದ ಮಾಡಬೇಕಾದ್ರೆ ಸ್ವಲ್ಪ ಸಫಿಷಿಯೆಂಟಾಗಿ ಎಣ್ಣೆ ಧಾರಾಳವಾಗಿ ಹಾಕಿ ಮಾಡಿ ಇಟ್ಕೊಂಡ್ರೆ ಒಂದೊಂದು ಅರ್ಧ ಸ್ಪೂನು 1 ಸ್ಪೂನ್ ಹಾಕ್ಕೊಂಡ್ರೆ ಜಾಸ್ತಿ, ಅದೇ ಅಷ್ಟು ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಾರ ಮಾತ್ರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಎಷ್ಟು ಗಟ್ಟಿಯಾಗಿದೆ ಪುಡಿ ಸೇರಿಸಿದ್ಮೇಲೆ. ಇವಾಗ ನಾವು ಹಾಕಿರೋ ಎಣ್ಣೆ ಮೇಲೆ ಬರೋವರೆಗೂ ಕುದೀಲಿ. ಹಿಂಗೆ ಫ್ರೈ ಮಾಡ್ತಾ ಇರಬೇಕಾದ್ರೇ ಸ್ವಲ್ಪ ಟೇಸ್ಟ್ ನೋಡಿ. ಉಪ್ಪು ಸಾಕಾಗಲಿಲ್ಲ ಅಂದರೆ ಈ ಸ್ಟೇಜಲ್ಲೇ ಉಪ್ಪು ಹಾಕಬೇಕು. ಮತ್ತು ಖಾರ ಸಾಕಾಗಲಿಲ್ಲ ಅಂತ ಇಟ್ಕೊಳ್ಳಿ. ಒಂದು ವೇಳೆ ನೀವು ಹಾಕಿರೋ ಮೆಣಸಿನ್ಕಾಯಿ ಸಾಕಾಗಲಿಲ್ಲ, ಖಾರ ಬೇಕು ಅಂದರೆ ಇದೇ ಸ್ಟೇಜಲ್ಲಿ ಅಚ್ಕಾರದ ಪುಡಿ ಬರುತ್ತಲ್ಲ, ಅದನ್ನು 1 ಸ್ಪೂನ್ ಸೇರಿಸ್ಕೊಳ್ಳಿ. ಹುಣಸೆಹಣ್ಣು ಸಾಕಾಗಲಿಲ್ಲ ಅಂತಂದರೆ ಒಂಚೂರು ನೆನೆಸಿರ್ತಿರಲ್ಲ, ಆ ಹುಣಸೆಹಣ್ಣು ರಸ ಮಾತ್ರ ಒಂದು ಚೂರು ಹಾಕಬೇಕು, ತುಂಬ ಹಾಕಬಾರ್ದು. ಯಾಕಂದ್ರೆ ಆಲ್ರೆಡಿ ಇದು ಕುದ್ದು ಗಟ್ಟಿ ಆಗ್ತಾ ಇರುತ್ತಲ್ವ, ಅದಕ್ಕೆ ಮೇಲೆ ನೀರು ಸೇರಿಸ್ಬಾರ್ದು. ಬಟ್ ಸ್ವಲ್ಪ ಮುಂಚೆನೇ ಟೇಸ್ಟ್ ನೋಡ್ಬಿಟ್ಟು ಹಾಕ್ಬೋದು. ನೋಡಿ ಎಣ್ಣೆ ಎಲ್ಲ ಮೇಲೆ ಜಿಣುಕ್ತಾ ಇದೆ, ಕಾಣಿಸುತ್ತಾ ಇಲ್ಲಿ ಎಡ್ಜಸಲ್ಲಿ. ಇವಾಗ ಇದಾಗಿದೆ. ಈಗ ಒಲೆ ಉರಿ ಆಫ್ ಮಾಡಿಬಿಡ್ತಾ ಇದ್ದೀನಿ. ಮೊಸರನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು. ಎಲ್ಲರೂ ಇವತ್ತೇ ಮಾಡ್ಕೊಂಬಿಡಿ. ಕೊತ್ತಂಬರಿ ಸೊಪ್ಪು ತೊಗೊಂಡು ನಾನು ಹೇಳ್ದಂಗೆ ಬರೀ ಕೊತ್ತಂಬರಿ ಸೊಪ್ಪಲ್ಲೂ ಮಾಡ್ಬೋದು. ನಾನು ಮಾಡ್ದಂಗೆ ಪುದೀನ ಕೊತ್ತಂಬರಿ ಸೊಪ್ಪು 2 ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಮೆಥಡ್ ಒಂದೇ, ಸಖತ್ತಾಗಿರುತ್ತೆ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಕ್ಲೀನಾಗಿ ತೊಳೆದಿರೋ ಬಾಟ್ಲಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಧಾರಾಳವಾಗಿ 1 ಮಂತ್ ಇಟ್ಕೋಬೋದು. ನೀವೆಲ್ಲ ಇವತ್ತು ಟ್ರೈ ಮಾಡಿಬಿಡಿ, ಹೇಳ್ತೀನಿ. ಸಖತ್ ಇಷ್ಟಪಡ್ತಾರೆ ಮನೇಲಿ, ನಾನು ಗ್ಯಾರಂಟಿ ಅದಕ್ಕೆ. ಓಕೆನಾ? ಮತ್ತೆ ಬೇರೆ ರೆಸಿಪಿಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ನಿಮಗೆ ಈ ಕೊತ್ತಂಬರಿ ತೊಕ್ಕು ಇವಾಗ ಮಾಡಿ ತೋರಿಸಿರೋದು ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್, ಸಿ ಯು.